ಫ್ರೆಂಡ್ಸ್ ನೋಡಿ, ಇದು ನಮ್ಮ ಮನೆ ಪಟ್ಟಾಗಳು ತುಂಬ ಚೆನ್ನಾಗಿ ಬಂದಿದ್ವು ಅಂತ ಹೇಳ್ಬಿಟ್ಟು ನಾನೇ ಇವನ್ನ ದೊಡ್ಡ ಮಾಡ್ಕೊತಾ ಇದ್ದೆ. ಇದಕ್ಕಿದ್ದಂಗೆ ಗ್ರೀನು ವೈಟ್ ಮೋಷನ್ ಮಾಡಿಕೊಂಡು ಕಣ್ಣಲ್ಲೆಲ್ಲ ಇನ್ಫೆಕ್ಷನ್ ಥರ ಆಗೋಗಿ ಅಕ್ಕಿಗಳು ವಾಮಿಟ್ ಮಾಡ್ಕೊಂಡಿದ್ವು. ಇಮಿಡಿಯೇಟಾಗಿ ಆಲಿನ್ ಒನ್ ನಮ್ಮದು ನಾಟಿ ಮೆಡಿಸಿನ್ ಎತ್ಕೊಂಡು ಒಂದೊಂದು ಅರ್ಧ ಲೀಟ್ರಿಗೆ 20 ml ಮಿಕ್ಸ್ ಮಾಡಿಬಿಟ್ಟು ಎಲ್ಲದಕ್ಕೂ ಕುಡಿಸ್ದೆ. ನೋಡಿ, ಇವತ್ತು ಬೆಳಗಿನ ಜಾವ ಎದ್ದು ನೋಡಿದೆ, ವಾಮಿಟಿಂಗು ಕಮ್ಮಿ ಆಗಿರಲಿಲ್ಲ. 1-2 ಪಟ್ಟ ಕಕ್ಕೊಂಡಿದ್ವು ಇವತ್ತು ಬೆಳಗ್ಗೆನೂ. ಆಮೇಲೆ ಮೋಷನ್ ಮಾತ್ರ ಕ್ಲಿಯರ್ ಆಗಿತ್ತು. ಅಂದರೆ ಗ್ರೀನು ವೈಟ್ ಇರಲಿಲ್ಲ, ನಾರ್ಮಲಾಗೇ ಮಾಡಿದ್ವು. ಸರಿ ಅಂದ್ಬಿಟ್ಟು ಬೆಳಗ್ಗೆನೂ ಒಂದು ಡೋಸು ಅದು ಸೇಮ್ ಅರ್ಧ ಲೀಟ್ರ್ ನೀರಿಗೆ 20 ml ಹಾಕ್ಕೊಂಡು ಎಲ್ಲ ಪಟ್ಟಾಗೂ ಒಂದು 20 ml ಕುಡಿಸ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗಿದ್ದೆ. ನೋಡಿ, ಇದು ಇವಾಗ ನೈಟ್ ಬಂದು ನಾನು ನೋಡಿದ್ದು, ಎಲ್ಲ ಮೋಷನ್ಸ್ ಎಲ್ಲ ಪರ್ಫೆಕ್ಟಾಗಿ ಕ್ಲಿಯರ್ ಆಗಿದೆ. ವಾಮಿಟಿಂಗು ಯಾವುದೂ ಮಾಡಿರಲಿಲ್ಲ, ವಾಮಿಟಿಂಗು ನಿಲ್ತೋಯ್ತು. ಜಸ್ಟ್ ನಿನ್ನೆ ನೈಟ್ 1 ಡೋಸ್ ಕೊಟ್ಟೆ, ಬೆಳಗ್ಗೆ 1 ಡೋಸ್ ಕೊಟ್ಟೆ. 2 ಡೋಸ್ಗೆ ಅಕ್ಕಿಗಳು ಫುಲ್ ಆ್ಯಕ್ಟಿವ್ ಆಗಿದ್ದಾವೆ. ಕಣ್ಣಲ್ಲಿ ನೀರು ಸುರಿಯೋದು, ಕಣ್ಣು ಊತ ಬಂದಿತ್ತು, ಇದೆಲ್ಲ ಕಮ್ಮಿ ಆಗಿದೆ. ಇದೆಲ್ಲ ಸಿಮ್ಟಮ್ಸ್ ಬಂದುಬಿಟ್ಟು ಈ PMV ವೈರಸ್ ಅಂತ ಏನು ಬರ್ತದೆ ಅದ್ರದ್ದು. ಗ್ರೀನು ವೈಟು ಮೋಷನ್ಸ್ ಮಾಡ್ಕೊತವೆ, ಅಕ್ಕಿಗಳು ಪಟ್ಟಾಗಳು ತುಂಬ ಮೆತ್ತಗಾಗ್ಬಿಡ್ತವೆ, ಒಳ್ಳೆ ಹೂವು ಆದಂಗೆ ಆಗ್ಬಿಟ್ಟಿರ್ತವೆ. ಆಮೇಲೆ ಕಣ್ಣಲ್ಲಿ ನೀರು ಸುರಿಯೋದು, ಕಣ್ಣು ಊದ್ಕೊಳ್ಳೋದು, ಆಮೇಲೆ ಕಣ್ಣಲ್ಲಿ ಪೊರೆ ಬರೋ ಥರ ಆಗೋದು, ಇದೆಲ್ಲ ಜ್ವರ ಜಾಸ್ತಿ ಆದಾಗ ಈ ರೀತಿ ಒಂದು ಸಿಮ್ಟಮ್ಸ್ ಬರ್ತದೆ. ಇದನ್ನ ಇಮಿಡಿಯೇಟ್ ಟ್ರೀಟ್ ಮಾಡಲಿಲ್ಲ ಅಂದರೆ ಒಂದು 3-4 ದಿನದಲ್ಲಿ ಕತ್ತುಗಳು ತಿರ್ಕೊಂಡ್ಬಿಡ್ತವೆ ಫ್ರೆಂಡ್ಸ್.